Hello guys, welcome back to our channel MBBS Hustle. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಯಾವ ತರಹದ ಗೌರ್ಮೆಂಟ್ ಯಾವ ತರಹದ ಕಾಲೇಜ್ಗಳಿದೆ, ಯಾವ ಕಾಲೇಜಲ್ಲಿ ಯಾವ ತರಹದ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾವು ಗೌರ್ಮೆಂಟ್ ಸೀಟ್ ಇನ್ ನೀಟ್ ಕಟ್ ಆಫ್ ಕರ್ನಾಟಕ, ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಗೌರ್ಮೆಂಟ್ ಸೀಟ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಅಲ್ಲಿ ಯಾವ ರ್ಯಾಂಕ್ಗೆ ಕ್ಲೋಸ್ ಆಗಿದೆ, ಸೆಕೆಂಡ್ ರೌಂಡ್ ಅಲ್ಲಿ ಯಾವ ರ್ಯಾಂಕ್ಗೆ ಕ್ಲೋಸ್ ಆಗಿದೆ ಅನ್ನೋದು ನೋಡೋಣ. ಈ ವಿಡಿಯೋದಲ್ಲಿ ನಾವು ಕೇವಲ ಗೌರ್ಮೆಂಟ್ ಕಾಲೇಜ್ ಅನ್ನ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಸೀಟ್ ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಇನ್ನೊಂದ್ಸಲಿ ನೋಡ್ಕೊಂಡ್ಬಿಡೋಣ. 85% ಆಫ್ ಸೀಟ್ಸ್ ಅನ್ನು ಸ್ಟೇಟ್ ಕೋಟಾಗೆ ರಿಸರ್ವ್ ಆಗಿರುತ್ತೆ. 15% ಸೀಟ್ ಆಲ್ ಇಂಡಿಯಾ ಕೋಟಾದಿಂದ ಸ್ಟೂಡೆಂಟ್ಸ್ ಅನ್ನು ಅಲೋ ಮಾಡ್ತಾರೆ. ಅಂದ್ರೆ 50% MCC ಕೌನ್ಸಿಲಿಂಗ್ ಆಲ್ ಇಂಡಿಯಾ ಕೋಟಾದಿಂದ ಬರಬೇಕು. ಸ್ಟೇಟ್ ಕೋಟಾದಲ್ಲಿ KE ನಡೆಸುವ ಕೌನ್ಸಿಲಿಂಗ್, ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲಿ ಕೇವಲ 85% ಸೀಟ್ ಅನ್ನು ನೋಡಬಹುದು. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವ ನಾವು ಜನರಲ್ ಇದರಲ್ಲಿ ಯೂಸ್ ಮಾಡುವ ಟರ್ಮ್ ಬಗ್ಗೆ ಹೇಳ್ತೀನಿ. GM ಅಂದ್ರೆ ಜನರಲ್ ಮೆರಿಟ್, ಕೆ ಅಂದ್ರೆ ಕನ್ನಡ ಮೇಡಮ್, ಜನರಲ್ ಮೆರಿಟ್ ಪ್ಲಸ್ ಕೆ ಅಂದ್ರೆ ಕನ್ನಡ ಮೇಡಮ್, ಜನರಲ್ ಮೆರಿಟ್ ಮತ್ತೆ ಕನ್ನಡ ಮೇಡಮ್. GM. ಅಂದ್ರೆ ರೂರಲ್, H ಅಂದ್ರೆ ಹೈದರಾಬಾದ್ ಕರ್ನಾಟಕ, ಆಮೇಲೆ GMKH ಅಂದ್ರೆ ಕನ್ನಡ ಮೀಡಿಯಂ ಪ್ಲಸ್ ಹೈದರಾಬಾದ್ ಕರ್ನಾಟಕ, RH ಅಂದ್ರೆ ಜನರಲ್ ಮೆರಿಟ್ ರೂರಲ್ ಪ್ಲಸ್ ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಸೊ ಫಸ್ಟ್ ನಾವು ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ಗೆ ನೀವು ಜನರಲ್ ಕ್ಯಾಟಗರಿ ಇಲ್ಲಿ ನೋಡಬಹುದಾದ್ರೆ ಫಸ್ಟ್ ರೌಂಡ್ಗೆ 214 ರ್ಯಾಂಕ್ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 4203 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಸೊ ಅದೇ ರೀತಿ ಈಗ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಮತ್ತೆ ರೂರಲ್ ನೀವೇ ನೋಡ್ಕೊಳ್ಳಿ. ನಾನು ಕೇವಲ ಜನರಲ್ ಮೆರಿಟ್ ಮತ್ತೆ ಹೈದರಾಬಾದ್ ಕರ್ನಾಟಕ ಅದ್ರ ಬಗ್ಗೆ ಹೇಳ್ಕೊಂತ ಹೋಗ್ತೀನಿ ಈ ವಿಡಿಯೋದಲ್ಲಿ, ಇಲ್ಲಾಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಸೊ ಫಸ್ಟ್ ನೋಡೋದಾದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿದೆ. ಅದು ಜನರಲ್ ಮೆರಿಟ್ ಗೆ ಫಸ್ಟ್ ರೌಂಡ್ ಅಲ್ಲಿ 2154 ರ್ಯಾಂಕ್ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 4203 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಅದೇ ರೀತಿ HK ಅಲ್ಲಿ ನಾವು ನೋಡ್ಬೇಕಾದ್ರೆ 3506 ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 5743 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾಲೇಜ್ ಯಾವ್ದಪ್ಪ ಅಂದ್ರೆ ಮೈಸೂರು ಮೆಡಿಕಲ್ ಕಾಲೇಜ್. ಸೊ ಮೈಸೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ರೌಂಡ್ ಅಲ್ಲಿ 7069 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಸೀಟ್ ನ ಕ್ಲೋಸ್ ಆಗಿದೆ. ಅದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ 10755 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. HK ರೀಜನ್ ಅಲ್ಲಿ ನೋಡ್ಬೇಕಾದ್ರೆ 9489, ಅದೇ ರೌಂಡ್ 2 ಅಲ್ಲಿ ಕ್ಲೋಸ್ ಆಗಿದ್ರೆ 13303 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ಕಿಮ್ಸ್ ಹುಬ್ಳಿ ಕಾಲೇಜ್ ಅನ್ನು ನೋಡ್ಬೇಕಾದ್ರೆ ಜನರಲ್ ಮೆರಿಟ್ ಗೆ 11378 ರ್ಯಾಂಕ್ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 14640 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. HK ರೀಜನ್ ಅಲ್ಲಿ ಬರುವಂತ ಜನರಲ್ ಮೆರಿಟ್ ಕ್ಯಾಟಗರಿಗೆ 13303 ರ್ಯಾಂಕ್ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 16715 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ಕಾಲೇಜ್ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ. ಈ ಕಾಲೇಜಲ್ಲಿ ಫಸ್ಟ್ ರೌಂಡ್ ಜನರಲ್ ಮೆರಿಟ್ 18444, ಅದೇ ರೀತಿ ಸೆಕೆಂಡ್ ರೌಂಡ್ 21768. HK ರೀಜನ್ ಅಲ್ಲಿ 37380 ಜನರಲ್ ಮೆರಿಟ್ ಪ್ಲಸ್ HK ರೀಜನ್ ಫಸ್ಟ್ ರೌಂಡ್ ಅಲ್ಲಿ 37380 ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ 41116 ರ್ಯಾಂಕ್ಗೆ ಕ್ಲೋಸ್ ಆಗಿದೆ. ಇಲ್ಲಿ ಇದು ಏನು ಇಲ್ಲ ಅಂದ್ರೆ ಈ ಕಾಲೇಜಲ್ಲಿ ಈ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ರೂರಲ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ಇದಕ್ಕೆ ರಿಸರ್ವೇಶನ್ ಸೀಟ್ ಇಲ್ಲ. ಆದ್ರೆ ನಿಮ್ದು ಏನಾದ್ರು ಈ ರ್ಯಾಂಕ್ ಒಳಗೆ ಬಂದ್ರೆ ನೀವು ಜನರಲ್ ಮೆರಿಟ್ ಅಲ್ಲಿ ಈ ಕಾಲೇಜಲ್ಲಿ ಸೀಟ್ ಗಳನ್ನು ಪಡೆಯಬಹುದು. ಸೊ ಅದೇ ರೀತಿ ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸನದಲ್ಲಿರುವ ಕಾಲೇಜ್ ಜನರಲ್ ಮೆರಿಟ್ ಫಸ್ಟ್ ರೌಂಡ್ 22345, ಸೆಕೆಂಡ್ ರೌಂಡ್ 26027 ರ್ಯಾಂಕ್ಗೆ ಕ್ಲೋಸ್ ಆಗಿದೆ.
HK ವಿಷನ್ ಅಲ್ಲಿ ನೋಡೋದಾದ್ರೆ 40,139 ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ ಅಲ್ಲಿ 42,757. ಈಗ ನೆಕ್ಸ್ಟ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿ. ಫಸ್ಟ್ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಗೆ 19,893 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 22,621 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. HK ರೀಸನ್ ಅಲ್ಲಿ ನೋಡ್ಬೇಕಾದ್ರೆ HK ರಿಸರ್ವೇಶನ್ ಅವರಿಗೆ ನೋಡ್ಬೇಕಾದ್ರೆ ಜನರಲ್ ಮೆರಿಟ್ HK ಇದ್ದವರು ಫಸ್ಟ್ ರೌಂಡ್ 21,937 ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 26,800 ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ, ಈ ಕಾಲೇಜ್ HK ರೀಜನ್ ಅಲ್ಲಿ ಬರೋದ್ರಿಂದ ಇಲ್ಲಿ HK ದವರಿಗೆ ರಿಸರ್ವೇಶನ್ ಜಾಸ್ತಿ ಇರುತ್ತೆ. ಇಲ್ಲಿ ಜನರಲ್ ಮೆರಿಟ್ ರೌಂಡ್ 1 ಕಟ್ ಆಫ್ ನೋಡೋದಾದ್ರೆ 21,014 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದೆ, ಸೆಕೆಂಡ್ ರೌಂಡ್ ಅಲ್ಲಿ 23,708 ಗೆ ಕ್ಲೋಸ್ ಆಗಿದ್ದೆ. HK ರೀಜನ್ ಅವರಿಗೆ ಇಲ್ಲಿ ಕಟ್ ಆಫ್ ಸ್ವಲ್ಪ ಕಮ್ಮಿ ಹೋಗುತ್ತೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ಸೀಟ್ HK ರೀಜನ್ ಅಲ್ಲಿ ಬರುವಂತ ವಿದ್ಯಾರ್ಥಿಗಳೇ ರಿಸರ್ವ್ ಆಗಿರುತ್ತೆ. ಸೊ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ 33,233 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 34,569 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್, ಇದು ಕೂಡ HK ರೀಜನ್ ಅಲ್ಲಿ ಬರುತ್ತದೆ. ಇಲ್ಲಿ ಜನರಲ್ ಮೆರಿಟ್ ಗೆ ನೀವು ನೋಡಿದರೆ 37,640 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 44,323 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದೆ. ಅದೇ ರೀತಿ HK ರೀಜನ್ ಅಲ್ಲಿ 57,288 ರ್ಯಾಂಕ್ ಮತ್ತೆ ರೌಂಡ್ 2 ಅಲ್ಲಿ 59,414 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಾಯಚೂರು, ಇದು ಕೂಡ ಫಸ್ಟ್ ರೌಂಡ್ ಅಲ್ಲಿ 34,837 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 42,868 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ HK ರೀಜನ್ ಅವರಿಗೆ ಇಲ್ಲಿ ಸೀಟ್ ರಿಸರ್ವ್ ಆಗಿರುತ್ತೆ, ಹಾಗಾಗಿ HK ರೀಜನ್ ಕಟ್ ಆಫ್ ಸ್ವಲ್ಪ ಕಮ್ಮಿ ಆಗೋದನ್ನು ನೋಡಬಹುದು. ಇಲ್ಲಿ ಜಾಸ್ತಿ ಸೀಟ್ HK ರೀಜನ್ ಅವರಿಗೆ ರಿಸರ್ವ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ 51,978 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ಸೆಕೆಂಡ್ ರೌಂಡ್ ಅಲ್ಲಿ 56,409 ಗೆ ಕ್ಲೋಸ್ ಆಗಿದೆ. ಅದೇ ರೀತಿ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ ಇಲ್ಲಿ ಫಸ್ಟ್ ರೌಂಡ್ ಗೆ 21,982 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 25,739 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದೆ. HK ರಿಸರ್ವೇಶನ್ ಇದ್ದವರಿಗೆ 31,699, ರೌಂಡ್ 2 ಅಲ್ಲಿ 35,180. ಸೊ ನೆಕ್ಸ್ಟ್ ಕಾಲೇಜ್ ನಾವು ನೋಡೋದಿದೆ, ಅದು ಯಾವ್ದಪ್ಪ ಅಂದ್ರೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಜನರಲ್ ಮೆರಿಟ್ ಅಲ್ಲಿ 18,848 ರೌಂಡ್ 1 ಅಲ್ಲಿ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 24,659 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದೆ. HK ರಿಸರ್ವೇಶನ್ ಇದ್ದವರಿಗೆ 36,361 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 39,747 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದೆ. ಈಗ ನೆಕ್ಸ್ಟ್ ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೊಪ್ಪಳ, ರೌಂಡ್ 1 ಅಲ್ಲಿ ಜನರಲ್ ಮೆರಿಟ್ ಗೆ 38,789 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 45,888 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಅದೇ ರೀತಿ HK ರಿಸರ್ವೇಶನ್ ಇದ್ದವರಿಗೆ 63,630 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿ, ಸೆಕೆಂಡ್ ರೌಂಡ್ ಅಲ್ಲಿ 66,155 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ರೌಂಡ್ 1 ಅಲ್ಲಿ ಜನರಲ್ ಮೆರಿಟ್ ಗೆ 31,446 ರ್ಯಾಂಕ್ ಗೆ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 35,480 ರ್ಯಾಂಕ್ ಗೆ ಕ್ಲೋಸ್ ಆಗಿದೆ. ಇದೇ ರೀತಿ HK ರಿಸರ್ವೇಶನ್ ಇದ್ದಂತ ಕ್ಯಾಂಡಿಡೇಟ್ ಗಳಿಗೆ 40,063 ರ್ಯಾಂಕ್ ಗೆ ಫಸ್ಟ್ ರೌಂಡ್ ಅಲ್ಲಿ ಕ್ಲೋಸ್ ಆಗಿದ್ದು, ರೌಂಡ್ 2 ಅಲ್ಲಿ 45,669 ಗೆ ಕ್ಲೋಸ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್. ನಾವು ಈ ವಿಡಿಯೋದಲ್ಲಿ ಕೇವಲ 12 ಕಾಲೇಜ್ಗಳ ಬಗ್ಗೆ, ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಕಟ್ ಆಫ್ ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬರುವ ಇನ್ನು ಮಿಕ್ಕಿದ್ದ 12 ಕಾಲೇಜ್ ಬಗ್ಗೆ ನಾವು ಇನ್ನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹಾಕ್ತಿವಿ, ಯಾಕಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ನಮ್ಮ ಚಾನೆಲ್ ಹೊಸದಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಸ್ವಲ್ಪ ಸಪೋರ್ಟ್ ಮಾಡಿ, ಹೊಸ ಚಾನೆಲ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ. ನಾವು ಮುಂದೆ ಬರಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಅನ್ನು ತಗೊಂಡು ಬರ್ತೀವಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಅವರ್ ಚಾನೆಲ್.